ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ನಿಮಗೆ ಗೊತ್ತಾಗಿರಬೇಕು ಟೈಟಲು ತಮ್ಮೇಲೆ ನೋಡಿ ಅದ್ರ ಬಗ್ಗೆ ಮಾತಾಡಕತ್ತಾರ, ಯಾರ ಬಗ್ಗೆ ಮಾತಾಡಕತ್ತಿಲ್ಲ ಅಂಥೇಳಿ. ಏನಪ್ಪ ಅಂದ್ರೆ ಇವಾಗ ಏನು ಪ್ರೇಮು ದೀಪಾ ಸಿಸ್ಟರ್ ಲೈಫಲ್ಲಿ ಏನು ನಡೀತಾ ಇದೆ ನೋಡಿ, ಆ ಸ್ಟೋರಿ ನಮ್ಮ ಲೈಫಲ್ಲಿ ಕೂಡ ಬಂದು ಹೋಗೈತಿ. ಒಂದು ಮಾತು ಏನು ಹೇಳೋದಂದ್ರೆ ರೀ, ಪ್ರೇಮು ದೀಪಾಗ ನೀವು ಲವ್ ಮ್ಯಾರೇಜ್ ಆಗಿದ್ದೀರಾ, ಅರೇಂಜ್ ಮ್ಯಾರೇಜ್ ಏನಾದರೂ ಆಗಿತ್ತಂದ್ರೆ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಮನೆಯವರು ಗುರು ಹಿರಿಯರು ಕೂತು ಸ್ವಲ್ಪ ಏನಾದರೂ ತಪ್ಪು ತಿದ್ದುತ್ತಿದ್ರು, ಏನಾದರೂ ತಪ್ಪು ಆಗಿತ್ತಂದ್ರೆ ಯಾರ ಕಡೆ ತಪ್ಪಾಗಿತ್ತಂದ್ರೆ ಮಾತಾಡ್ತಿದ್ರು. ನೀವು ಆಗಿರೋದು ಲವ್ ಮ್ಯಾರೇಜ. ನಿಮ್ಮಲ್ಲಿ ಏನೇ ಮನಸ್ತಾಪಗಳು ಬಂದರೂ ನೀವೇ ಬಗೆಹರಿಸ್ಕೋಬೇಕು, ಬೇರೆಯವ್ರು ಯಾರು ಬಗೆಹರ್ಸೋಕ್ಕೆ ಸಾಧ್ಯ ಇಲ್ಲ. ಬಹಳ ದಿನ ಆಯಿತು ನಿಮ್ಮ ವಿಡಿಯೋಗಳು ಬರ್ತಾ ಇಲ್ಲ. ತುಂಬಾ ಜನಕ್ಕೆ ಏನೋ ಒಬ್ಬ ತಮ್ಮ ಫ್ಯಾಮಿಲಿಯಲ್ಲಿಂದ ಯಾರನ್ನಾದ್ರೂ ಕಳ್ಕೊಂಡಂಗೆ ಕಳ್ಕೊಂಡವ್ರನ್ನ ಹೆಂಗೆ ಹುಡುಕ್ತಿರ್ತಾರೆ ನೋಡ್ರಿ, ನಿಮ್ಮ ವಿಡಿಯೋಗಳನ್ನ ಯಾವಾಗ ಬರ್ತಾವಂತ ಹುಡುಕ್ತಾ ಇರ್ತಾರೆ. ಅದಕ್ಕೆ ಏನೇ ನಡೀಲಿ ಜೀವನದಾಗ ಒಟ್ಟಿಗೆ ಇರ್ರಿ, ಒಟ್ಟಿಗೆ ಬಾಳೋದನ್ನ ತುಂಬಾ ಮುಖ್ಯ ನೋಡಿ. ಹೆಂಗಂದ್ರೆ ರೀ, ಒಂದು ಬಂಡಿ ಅಂದ್ರೆ ಬಂಡಿಗೆ ಎರಡು ಗಾಲಿಗಳು ಇರ್ತಾವ. ನಾವು ಗಂಡ ಹೆಂಡತಿ ಅನ್ನೋದು ಇದು ಒಂಥರ ಬಂಡಿನ ಒಂದು ಒತ್ತಾಟ ಹೊಂಟ್ರ ಮೀರಿ ಒಂದಿಲ್ಲ ರೀ. ಅದಕ್ಕೆ ಏನೇ ಬಂದ್ರ ಮೀರಿ ಜೋಡಾಗೇನ ಬಗೆಹರಿಸ್ಕೋಬೇಕು. ಮತ್ತು ನಿಮ್ಮ ಸ್ಟೋರಿ ಕಿತ್ತಲೂ ನನ್ನ ಸ್ಟೋರಿ ತುಂಬಾ ದೊಡ್ಡದೈತಿ. ಯಾರಿಗಾದರೂ ನನ್ನ ಸ್ಟೋರಿ ಕೇಳಬೇಕು ತಂದ್ರೆ ನೋಡು ಅಪ್ಪ ಇಷ್ಟೆಲ್ಲ ಆಗೈತೆ ಇವ್ರ ಲೈಫಲ್ಲಿ ಅಂತ ಅನ್ಕೋಬೋದು. ಆಗಿದೆ ಸ್ನೇಹಿತರೆ. ಜೀವನ ಅಂದ ಬೆಳಕ ಏಳು ಬೇಳು ಕಷ್ಟ ಸುಖ ಎಲ್ಲವೂ ಇರ್ತೈತಿ. ಎಲ್ಲವನ್ನು ಮೆಟ್ಟಿ ನಿತ್ತು ನಾವು ಜೀವನದಾಗ ಮುಂದೆ ಬಂದ್ರನ ಆ ಜೀವನಕ್ಕೆ ಒಂದು ಅರ್ಥ ಐತಿ. ಮತ್ತು ಇವಾಗಿನ ಸಿಚುವೇಶನ್ ಅಷ್ಟೇ ನಾವು ನೋಡಿದ್ರೆ ಹಿಂದಿಂದು ತುಂಬಾ ಕಠಿಣ ಇರ್ತೈತಿ. ಇವಾಗ ನಾವು ಎಷ್ಟು ಖುಷಿಯಾಗಿರ್ತೀವಿ ಅದ್ರ ಹಿಂದೆ ದುಃಖ ಅಂದ್ರೆ ಸಿಕ್ಕಾಪಟ್ಟೆ ಇರ್ತೈತಿ. ಯಾಕಂದ್ರೆ ಆ ದುಃಖನ ಮರೆತು ಸುಖದ ಕಡೆ ನಾವು ಗಮನ ಕೊಟ್ಟಿವಂದ್ರೆ ದುಃಖ ಯಾವುದೂ ನೆನಪು ಬರಂಗಿಲ್ಲ. ಯಾವಾಗಲೂ ಒಂದ್ಸಲ ನೆನಪಿಗೆ ಬರ್ಬೋದು. ಯಾರ್ದಾದ್ರೂ ಲೈಫಲ್ಲಿ ನಡೀತಾ ಇರೋ ಸ್ಟೋರಿ ನೋಡಿದ್ವಿ ಅಂದ್ರೆ ನೆನಪಾಗ್ತೈತಿ. ನಮ್ಮದು ಕೂಡ ಇವಾಗ ದೀಪಾ ಸಿಸ್ಟರು ಪ್ರೇಮು ಬ್ರದರ್ದು ನಡೆದೈತಿ ನೋಡ್ರಿ, ಅದೇ ಥರ ಅದಕ್ಕಿಂತಲೂ ಟಫ್ ಸಿಚುವೇಶನ್ ನಾವು ಅನುಭವಿಸಿ ಈ ಮಟ್ಟಿಗೆ ಬಂದಿರಿ. ಇವಾಗ 20 ವರ್ಷ ಆಯ್ತು, 20ನೇ ವರ್ಷ. ಇನ್ನು 2 ತಿಂಗಳಿಗೆ 2 ತಿಂಗಳ ಅಥವಾ ನವಂಬರ್ಗೆ ನಮ್ಮ ಮದುವೆ ಆಗಿ 18 ವರ್ಷ 19 ವರ್ಷ ಮುಗಿದು 20ನೇ ವರ್ಷಕ್ಕೆ ರನ್ನಿಂಗ್ ಆಗ್ತೈತಿ. ಈ 19 ವರ್ಷದಾಗ ಎಷ್ಟು ಸ್ಟೋರಿ ಬಂದು ಹೋಗ್ಯಾವು, ಎಷ್ಟು ಜಗಳ ಕದನ, ಎಷ್ಟೊಂದು ಮನಸ್ತಾಪಗಳು ಮುನಿಸು ಎಲ್ಲವನ್ನು ಮರೆತು ಇಲ್ಲಿಗೆ ನಾವು ಬರೋಕ್ಕೆ ಸಾಧ್ಯನೇ. ಒಂದಿಲ್ಲ ಅಂದ್ರೆ ಒಂದು ನಡೆಯಂಗಿಲ್ಲ. ಅದಕ್ಕೆ ಜೋಡೆತ್ತಿನ ಬಂಡಿ ಯಾವಾಗಲೂ ಜೋಡಾಗೇನೆ ಇರಬೇಕು ಹೊರತು ಒಂಟಿಗೆ ಬಂಡಿ ಹೂಡಕ್ಕೆ ಬರಂಗಿಲ್ಲ. ಅದಕ್ಕೋಸ್ಕರ ನೋಡಿ, ನನ್ನ ಮಾತುಗಳು ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ, ಹಾಗೆ ನನ್ನ ಮಾತುಗಳಿಂದ ಏನಾದರೂ ಮೋಟಿವೇಶನ್ ಆಗಿತ್ತಂದ್ರೆ ಆದಷ್ಟು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಈ ಥರ ಸಿಚುವೇಶನ್ ಆಗಿತ್ತಂದ್ರೆ ಹೇಳ್ಕೊಳ್ಬೋದು. ಅವ್ರದ್ದು ಕೂಡ ನಾನು ನನ್ನ ವಿಡಿಯೋ ಮುಖಾಂತರ ಏನಾದರೂ ಸ್ವಲ್ಪ ಹೆಲ್ಪ್ ಆಗುವಂಥ ಸಿಚುವೇಶನ್ ಏನಾದರೂ ಮಾತಾಡುವಂಗಿತ್ತಂದ್ರೆ ಮಾತಾಡಿ ಅವ್ರದನ್ನು ಬಗೆಹರಿಸ್ಕೋಬೋದು ಸ್ನೇಹಿತರೆ. ಹಾಗೆ ನಾನೇನೋ ಬಹಳ ದೊಡ್ಡವಳ ಎಲ್ಲರದು ಬಗೆಹರ್ಸಕ್ಕೆ, ಬಟ್ ಆದರೆ ನನ್ನಷ್ಟು ಈಗ ದೀಪಾ ಸಿಸ್ಟರ್ ನಾನು ನಿನ್ನೆ ಅಥವಾ ಮೊನ್ನೆ ಒಂದು ವಿಡಿಯೋ ನೋಡಿದೆ, ಸಾಯಿ ಅಣ್ಣಾರ್ದು ವಿಡಿಯೋದಾಗ. ಅದು ಬಹಳ ದಿನದೈತಿ, ಬಟ್ ಆದರೆ ಅದು ನೋಡ್ತಾ ಬರ್ತಾವೆ ಸ್ನೇಹಿತರೆ. ನಾನು ಪ್ರೇಮು ದೀಪಾಂದ ವಿಡಿಯೋ ನೋಡ್ತಿದ್ದೆ ಜಾಸ್ತಿ. ಸಾಯಿ ಅಣ್ಣವರು ಇತ್ತೀಚೆಗೇನೆ ವಿಡಿಯೋ ನೋಡಾಕತ್ತಾನೆ. ಯಾಕಂದ್ರೆ ಅವ್ರದ್ದು ಹೆಣ್ಣು ಪಾಪು ಯಾವಾಗ ಆಯ್ತು ನೋಡ್ರಿ, ಅವಾಗಿಂದ ನೋಡಾಕತ್ತೀನಿ. ಯಾಕಂದ್ರೆ ನನಗೆ ಹೆಣ್ಮಗಳು ಅಂದ್ರೆ ಭಾಳ ಇಷ್ಟ. ಹೆಣ್ಮಗಳದು ಅವ್ರದ್ದು ಮೊನ್ನೆ ಅವ್ರ ಮಗಳದು ಪೇಸ್ಟ್ ರಿವ್ಯೂ ಮಾಡಾಕತ್ತಿದ್ರು, ಮುಖ ತೋರ್ಸಕತ್ರ. ಅಷ್ಟು ಕ್ಯೂರಿಯಾಸಿಟಿಯಿಂದ ನೋಡಿದೆ ನಾನು ವಿಡಿಯೋ. 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡಲೇ ನೋಡಿದೆ. ಯಾಕಂದರೆ ಹೆಣ್ಮಕ್ಳು ಪುಣ್ಯವಂತರು ಮಾತ್ರ ಹುಡ್ತಾರೆ ಅನ್ನೋದು ಸಹಜ ಸ್ನೇಹಿತರೆ. ಆದರೆ ಏನು ಮಾಡೋದು, ನಮ್ಮಂಥವ್ರಿಗೆ ಇರಂಗಿಲ್ಲ. ಏನೋ ನಾವು ಯಾವ ಜನ್ಮದಲ್ಲಿ ಏನು ಪಾಪ ಮಾಡ್ತೇವೆ ಗೊತ್ತಿಲ್ಲ. ಬಟ್ ಆದರೆ ಈ ಜನ್ಮದಾಗ ಹೆಣ್ಮಕ್ಳು ನನ್ನ ಜೀವನಕ್ಕೆ ಬಂದಿಲ್ಲ. ನಾನು ನೋಡಿ, ಹೆಣ್ಮಕ್ಳು ಇಲ್ಲ ಅಂದ್ರೆ ಏನು ಪರವಾಗಿಲ್ಲ ರೀ. ಇರೋದ್ರಲ್ಲಿ ನಾವು ಒಬ್ಬ ಹೆಣ್ಮಗಳಲ್ಲ. ನನ್ನ ಹೊಟ್ಟೆಗೆ ಹುಟ್ಲಿಕ್ರೆ ಏನಾದ್ರು ಬೇರೆಯವ್ರ ಮಕ್ಕಳು ನಮ್ಗೆ ಹೆಣ್ಮಕ್ಕಳ. ಅದಕ್ಕೆ ನಮ್ಮ ಅಕ್ಕ ತಂಗಿಯರ ಮಕ್ಕಳನ್ನ ನನ್ನ ಮಕ್ಕಳು ಅನ್ಕೊಂಡು
ತುಂಬಾ ಅವ್ರ ಜೊತೆನ ಬೆರೆತು ಖುಷಿ ಪಡ್ತೀನಿ. ನೀವೆಲ್ಲ ಹಿಂದಿನ ವಿಡಿಯೋಗಳು ನೋಡಿರಬೇಕು. ಹೆಣ್ಮಕ್ಳು ಇಲ್ಲ ಅನ್ನೋ ಕೊಡ್ತೀನಿ ಒಂದೊಂದು ಟೈಮ್ದಾಗ ಅವ್ರ ಜೊತೆ ಸೇರಿನಂದ್ರೆ ನನಗೆ ಹೆಣ್ಮಕ್ಳು ಇಲ್ಲ ಅನ್ನೋದು ಕೊಡ್ತೀನಿ ಮರ್ತು ಬಿಡ್ತೀನಿ ನೋಡಿ. ಅದಕ್ಕೆ ಹೆಣ್ಮಕ್ಳು ಏನೇ ಬಂದ್ರು ಮಿರಿ ಗಂಡು ಮಕ್ಕಳು ಒಂದ್ಸಲ ಕಾಲ್ ಜಾರಿ ಹೊಂಟವ್ರನ್ನ ನಾವು ಕೈ ಹಿಡಿದು ಅವ್ರನ್ನ ಮುಂದೆ ನಾವೇ ಈ ತಪ್ಪಾಗ್ತಾ ಇದೆ ಅಂತ ತಿದ್ದಿ ಬುದ್ಧಿ ಹೇಳಿದ್ವಿ ಅಂದ್ರೆ ನಮಗೆ ತುಂಬಾ ಹೆಲ್ಪ್ ಆದಂಗೆ ಆಗ್ತೈತಿ. ಹೊಂಟೈತಪ್ಪ ಈಗ ಅದು ಕೆಳಗಡೆ ಬೀಳಾಕತೈತಪ್ಪ ಅಂದ್ರಂದ್ರೆ ಇನ್ನಷ್ಟ ಬೀಳ್ಸೋರು ಜಾಸ್ತಿ ಜನ ಇರ್ತಾರ. ಹೆಣ್ಮಕ್ಳಿಗೆ ಆ ಬುದ್ಧಿ ಇರಬೇಕು. ಏನೋ ನನ್ನ ಗಂಡ ತಪ್ಪು ಮಾಡ್ತಾ ಇದ್ದಾನಲ್ಲ, ನಾನು ಸರಿ ಬುದ್ಧಿ ಹೇಳಿ ಅವ್ರನ್ನ ದಾರಿ ತರುವಂಥ ನಾರಿ ಶಕ್ತಿ ಅಂದರೆ ಬಹಳ ದೊಡ್ಡದೈತಿ. ನಮ್ಮಂಥ ಹೆಣ್ಮಕ್ಳಿಗೆ ನಾರಿ ಶಕ್ತಿ ಅಂತಾರೆ. ಹೆಣ್ಣಿನಲ್ಲೇ ಆ ಗುಣ ಇರ್ತೈತ್ರಿ. ಹೆಣ್ಣು ತಪ್ಪು ಮಾಡಿದ್ರೆ ಗಂಡ ಬುದ್ಧಿ ಹೇಳ್ಬೋದು, ಆದರೆ ಜಾಸ್ತಿ ಹೆಣ್ಮಕ್ಳೇ ತಪ್ಪು ಮಾಡ್ತಾರೋ, ಗಂಡು ಮಕ್ಕಳು ಎಲ್ಲರೂ ಮಾಡ್ತಿರ್ತಾರೆ. ಅದಕ್ಕೆ ಯಾರೂ ತಪ್ಪು ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತು ಯಾರು ನೋಡಿ ಇವಾಗ ಏನು ಬಂದಿರ್ತೈತಿ ಆ ಪರಿಸ್ಥಿತಿ ಮುಂದೆ ಇರಂಗಿಲ್ಲ. ಅದಕ್ಕೆ ಸ್ವಲ್ಪ ಬಂದಿರ್ತೈತಿ, ಏನೋ ಪರಿಸ್ಥಿತಿ ಕೆಟ್ಟದಾಗಿ ನಡೆದಿರ್ತೈತೆ, ನಮ್ಮ ಹಣೆ ಬರ್ದಾಗ ಇದೆಲ್ಲ ಆಗಬೇಕು ಅಂದ್ಕೊಂಡ ಬ್ರಹ್ಮ ಬರ್ದಿರ್ತಾನ. ಅದನ್ನು ಯಾರ ಕೈಯಿಂದನೂ ತಪ್ಸೋಕ್ಕಾಗಂಗಿಲ್ಲ. ಅದನ್ನು ಸ್ವಲ್ಪ ನಾವು ಈ ಕಾಲಂದಷ್ಟೇ ನೋಡಬಾರ್ದು, ಮುಂದಿಂದು ನೋಡಿ ಜೀವನ ಮಾಡಿದ್ರೆ ತುಂಬಾ ಖುಷಿ ಜೀವನ ಇರ್ತೈತಿ. ನನ್ನ ಹಿಂದಿನ ಸ್ಟೋರಿ ನೋಡಿ ಕೇಳಿದ್ರಂತರೂ ಇಷ್ಟು ನೀವು ಇಷ್ಟು ಗಟ್ಟಿಗಿತ್ತಿನ ಇಷ್ಟು ನಮ್ಮ ಜೊತೆ ಇಟ್ಟೆಲ್ಲ ನಮ್ಮ ಜೊತೆನ ಇಷ್ಟು ಜೀವನ ಮಾಡಾಕತ್ತಿರಲ್ಲ. ನಾನು ನಿಮ್ಮ ಜೊತೆ ಇಷ್ಟು ನಿಮ್ಮನ್ನು ಇಷ್ಟೆಲ್ಲ ಜನಗಳನ್ನ ಮಿಸ್ ಮಾಡ್ಕೋತೀನಿ. ಇಷ್ಟು ಜೀವನ ಮುಂದೆ ಇಷ್ಟು ಚೆನ್ನಾಗಿರ್ತೈತಿ ಅನ್ನೋದನ್ನು ಆ ಟೈಮ್ದಾಗ ಏನಾದರೂ ನಾನು ತಪ್ಪು ನಿರ್ಧಾರ ತಗೊಂಡು ಇಲ್ಲ ಅಂದಿದ್ರೆ ನನ್ನ ಜೀವನ ಅಲ್ಲಿಗೆ ಎಂಡ್ ಆಗ್ತಿತ್ತು. ಈ ಸಿಚುವೇಶನ್ ಬರ್ತಿದ್ದಿಲ್ಲ, ಈ ಯೂಟ್ಯೂಬ್ನು ಮಾಡ್ತಿದ್ದಿಲ್ಲ. ನಾನು ಇನ್ನೊಬ್ರಿಗೆ ಬುದ್ಧಿ ಹೇಳುವಂಥ ಬುದ್ಧಿ ಹೇಳೋಕ್ಕೂ ನಾನು ಇರ್ತಿದ್ದಿಲ್ಲ ಅನ್ಬೋದು. ಆ ಥರ ಎಲ್ಲ ನನ್ನ ಲೈಫಲ್ಲಿ ಸ್ಟೋರಿ ಆಗಿ ಹೋಗ್ಯಾವು. ಯಾವುದನ್ನು ನಾನು ಇನ್ನೊಬ್ರದ ಕದ್ಕೊಂಡು ಇನ್ನೊಬ್ರದ್ದು ಮನೆ ವಿಚಾರ ಅದು ಜಾಸ್ತಿ ಏನು ಮಾತಾಡೋದು. ಯಾಕಂದ್ರೆ ನಾನು ಒಬ್ಬರಿಗೆ ಅದನ್ನ ಉತ್ತರ ಕೊಡಬೇಕಾಗಿತ್ತು. ಅದಕ್ಕೆ ಹೇಳಕತ್ತೀನಿ ನೋಡ್ರಿ. ಯಾಕಂದ್ರೆ ಈಗ ಅವರು ನನಗಿಂತ ಏಜಲ್ಲಿ ಚಿಕ್ಕವ್ರು ಅದಾರಿ. ದೀಪಾ, ಪ್ರೇಮು ನಾನು ಬ್ರದರ್ ಅನ್ಬೋದು, ಆದ್ರೆ ನನಗಿಂತ ಚಿಕ್ಕವ್ರು ಅದಾರ ಏಜ್ನಾಗ. ಅವ್ರಕ್ಕಿಂತಲ್ಲಿ ಒಂದು 10 ಪಟ್ಟಾದರೂ 10 ಪಟ್ಟಲ್ಲ, ನಾನು 1 ಪಟ್ಟಾದರೂ ಅವ್ರಿಗಿಂತಲ್ಲಿ ಒಂದು ಸ್ವಲ್ಪ ದೊಡ್ಡವ್ರು ಇರ್ಬೋದು. ಒಂದು ಸ್ವಲ್ಪ ಏನಾದರೂ ನನ್ನ ವಿಡಿಯೋ ಮುಖಾಂತರ ಹೇಳೋದಂದ್ರೆ ರೀ, ಅವ್ರ ಥರ ಅವ್ರಿಗೆ ಅಷ್ಟೇ ಅಲ್ಲ, ಲೈಫಲ್ಲಿ ಎಲ್ಲರೂ ಲೈಫಲ್ಲಿ ಆ ಸಿಚುವೇಶನ್ ಬಂದು ಹೋಗ್ತೈತಿ. ಸಿಟ್ಟು ಮುನೀಸು ಅನ್ನೋದು ಬಂದೇ ಬರ್ತೈತಿ. ಮತ್ತು ನಾ ಅನ್ನೋ ಅಹಂಕಾರ ಹೆಣ್ಣಿಗೆ ಜಾಸ್ತಿ ಇರಬಾರ್ದು. ನನ್ನ ವಿಡಿಯೋ ಮುಖಾಂತರ ಹೇಳಿ ನಾನು ಅಹಂಕಾರ ಹೆಣ್ಣಿಗೆ ಇತ್ತಂದ್ರೆ ಆ ಹೆಣ್ಣು ಎಲ್ಲಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಅವಳಿಗೆ ನಾ ಅನ್ನೋದು ಮರೆತು ಬಿಡ್ಬೇಕ್ರಿ. ನಾ ಅನ್ನೋದು ಯಾಕಂದ್ರೆ ರೀ, ಎಲ್ಲವೂ ನನ್ನಿಂದ, ನಾನಿಲ್ಲ ಅಂದರೆ ಏನೂ ಇಲ್ಲ ಅನ್ನುವಂಥ ಪರಿಸ್ಥಿತಿ ಒಬ್ಬೊಬ್ಬರ ತೋರಿಸ್ಕೋತಿರ್ತಾರೆ. ಅದಕ್ಕೆ ನೋಡಿ ಒಂದೊಂದು ಟೈಮ್ ಆಡ್ಕೊಳಕ್ಕೆ ಮಾತ್ರ ಸಾಧ್ಯ ರೀ. ನಾ ಅನ್ನೋದು, ನಾನಿದ್ರೇನೆ ಎಲ್ಲ, ನಾನಿಲ್ಲ ಅಂದರೆ ಏನೂ ಇಲ್ಲ, ನನ್ನಿಂದನೇ ಎಲ್ಲ ಅನ್ನೋದು ಬಹಳ ಜನಕ್ಕೆ ಇರ್ತೈತಿ. ಇವಾಗ ಡಿವೋರ್ಸ್ ತಗೋತಾರೋ ಗೊತ್ತಿಲ್ಲ. ಒಬ್ಬೊಬ್ರು ಡಿವೋರ್ಸ್ ತಗೊಂಡು ನಮ್ಮ ಲೈಫ್ ಇಲ್ಲಿಗೆ ಎಂಡ್, ನನಗೆ ಗಂಡ ಬೇಡ, ಮಕ್ಕಳು ಬೇಡ ಅನ್ನೋರು ಎಷ್ಟೋ ಜನ ಹೆಣ್ಮಕ್ಳು ಅದೀರಿ. ಒಂದ್ಸಲ ನೀವೇನಾದರೂ ಗಂಡ ಬೇಡ ಮಕ್ಕಳ ಬೇಡ ತಂದು ಅವ್ರನ್ನ ಬಿಟ್ಟು 1-2 ದಿನ ಒಬ್ಬ ವಿಧವೆ ಮನೆಗೆ ಹೋಗಿ ನೀವೇನಾದರೂ ನಿಂತು ನೋಡಿ, ಆ ವಿಧವೆ ಕಷ್ಟ ಏನಿರ್ತೈತಿ, ಮಕ್ಕಳ ಕಷ್ಟ ಏನಿರ್ತೈತಿ. ಮಕ್ಕಳ ಬೇಡ ಗಂಡ ಬೇಡ ಅಂತಂದ್ರೆ ಈ ಹೆಣ್ಣಿಗೆ ಎಲ್ಲಿಯೂ ಬೆಲೆ ಇಲ್ಲ. ಎಲ್ಲವೂ ಬೇಕ್ರಿ ಹೆಣ್ಮಕ್ಳಿಗೆ. ಗಂಡನೂ ಬೇಕು, ಮಕ್ಕಳು ಬೇಕು, ಮನೆಯವ್ರನ್ನ ಯಾರನ್ನೂ ಕಳ್ಕೊಬಾರ್ದು ಹೆಣ್ಮಕ್ಳು. ನಾವು ಒಂಟಿಯಾಗಿ ಬದುಕಬಹುದಲ್ಲ ಅಂತ ಅನ್ನೋದು ಹೇಳ್ಕೊಳಕ್ಕೆ ಮಾತ್ರ ಸಾಧ್ಯ ಐತಿ ಸ್ನೇಹಿತರೆ. ಹೇಳ್ಕೊಳಕ್ಕೆ ಬರೀ ಬಾಯಿ ಮಾತಿಗೆ ಮಾತ್ರ ಸಾಧ್ಯ. ಅದನ್ನ ದಿನ ರೂಢಿ ಇರೋರಿಗೆ ಗೊತ್ತಿರ್ತೈತಿ ಅದು ಏನು ಕಷ್ಟ ಅನ್ನೋದು. ಬರ್ರಿ ಇವತ್ತಿನ ಟಾಪಿಕ್ಕು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಆದಷ್ಟು ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಇದೇ ಥರ ಮೋಟಿವೇಶನ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿರಿ. ಯಾರ ಬಗ್ಗೆನೂ ಜಾಸ್ತಿ ನಾನು ಆಡ್ಕೊಂಡಿಲ್ಲ ಅನ್ಕೋತೀನಿ. ನನ್ನ ಸ್ಟೋರಿ ಏನಾದರೂ ನಿಮ್ಗೆ ಬೇಕಾಗಿತ್ತಂದ್ರೆ ಎಷ್ಟು ಜನ ಕಮೆಂಟ್ ಮಾಡ್ತೀರಿ, ಆ ಕಮೆಂಟ್ ನೋಡಿ ಆ ಸ್ಟೋರಿ ಕೇಳಕತ್ರಂದ್ರು ಕಣ್ಣಲ್ಲಿ ಒಬ್ರದಲ್ಲ
ನನಗೆ ಆದ ಸಿಚುವೇಶನ್ ನೆನೆಸ್ಕೊಂಡ್ರೆ ಇನ್ನೂವರೆಗೆ ಕಣ್ಣೀರು ನಿಲ್ಲಂಗಿಲ್ಲ. ಒಂದೊಂದು ಟೈಮ್ದಾಗ ರಾತ್ರಿ ಮಲ್ಕೊಂಡು ಟೈಮ್ದಾಗ ನೆನಪಾಗ್ತಾವೆ ಸ್ನೇಹಿತರೆ. ಅವೆಲ್ಲ ಚಂತನ ಇಡೀ ದಿನ ಬೇರೆಯವ್ರ ಜೊತೆ ಬೆರ್ತಾಗ ನೆನಪಾಗೋದಿಲ್ಲ. ಯಾಕಂದ್ರೆ ರಾತ್ರಿ ಮಲ್ಕೊಂಡಾಗ ಮನಸ್ಸು ಒಂಥರ ಇದ್ರಕ್ಕೆ ಹೋಗಿರ್ತೈತಿ, ನಿದ್ರೆಗೆ ಹೋಗಿರ್ತೈತಿ. ಅವಾಗ ಏನಾದರೂ ಕಣ್ಣು ಮುಚ್ಚಿ ಯಾವುದೋ ಒಂದು ನೆನಪು ಮಾಡ್ಕೊಂಡ್ರೆ ಈ ಥರ ಇತ್ತಲ್ಲ ನಮ್ಮ ಸ್ಟೋರಿ ಆಗಿ, ನಮ್ಮ ಲೈಫಲ್ಲಿ ಈ ಥರ ಆಯ್ತಲ್ಲ, ನಾನೇನಾದರೂ ಆ ಲೈಫ್ನ ಕಳ್ಕೊಂಡಿನಿ ಅಂದರೆ ಇದನ್ನೆಲ್ಲ ಅನುಭವಿಸ್ಲಾಕ ನಾನು ಇರ್ತಿದ್ದಿಲ್ಲ ಅಂತ ಅಂದ್ಕೊಂಡು ತುಂಬಾ ಬೇಜಾರು ಪಡ್ತೀನಿ ರೀ. ಅದನ್ನ ಹಿಂದಿಂದಂತರೂ ಜಾಸ್ತಿ ನೆನೆಸ್ಕೊಳಂಗಿಲ್ಲ. ಮುಂದೆ ಬರ್ತಕ್ಕಂಥ ಖುಷಿನ ನಾನು ಜಾಸ್ತಿ ನೆನೆಸ್ಕೊತೀನಿ ನೋಡಿ. ಬರೀ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ರೀ. ಇವತ್ತು ನನ್ನ ಬರ್ತಡೇ ಐತಿ. ಯಾರೆಲ್ಲ ವಿಶ್ ಮಾಡ್ತೀರಾ ನೋಡೋಣ. ನನ್ನದೊಂದು ಹೊಸ ಜೀವನ ಅನ್ಬೋದು. ಇವತ್ತು ನಾನು ಭೂಮಿಗೆ ಬರೋಕ್ಕೆ ಕಾರಣ ಆದಂಥ ನನ್ನ ತಂದೆ ತಾಯಿಗೆ ಧನ್ಯವಾದ ಹೇಳ್ತೀನಿ, ನಮಸ್ಕಾರ. ನೋಡಿ, ನೀವಿಲ್ಲದೆ ನಾವಿಲ್ಲ. ನೀವು ಕೊಟ್ಟಂಥ ಭಿಕ್ಷೆ ನಾವು ಅನ್ಬೋದು. ನನ್ನ ಇವತ್ತು ಬರ್ತಡೇ ಇದೆ ಅಂತ ಅಂದ್ಕೊಂಡು ನಮ್ಮ ಮನೇಲಿ ತುಂಬಾ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಯಾಕಂದರೆ ನಾನು ಯಾವಾಗೂ ಮಾಡ್ಕೊಂಡಿಲ್ಲ. ಯಾಕಂದರೆ ಈಗ ನೋಡಿ, ನಮ್ಮ ಮಕ್ಕಳದ್ದು ಮಾಡ್ತೀವಿ. ನಂದು ಯಾವಾಗೂ ನನಗಂತ ನನ್ನ ಜೀವನನೇ ಯಾವಾಗೂ ಇದನ್ನು ತಗೋಬೇಕು, ಇದನ್ನು ಮಾಡಬೇಕು, ಇದನ್ನು ತಿನ್ನಬೇಕು, ಉಡಬೇಕು, ತೊಡಬೇಕು, ಎಲ್ಲಾದರೂ ಹೋಗಬೇಕು ಅನ್ನುವಂಥದ್ದನ್ನು ಮರ್ತ್ಬಿಟ್ಟಿನಿ ರೀ. ಮಕ್ಕಳಿಗೋಸ್ಕರನೇ ನನ್ನ ಜೀವನನ ಮುಡಿಪಿಟ್ಟು ಮಕ್ಕಳು ಏನು ಆಸೆ ಪಡ್ತಾರೆ ಅದನ್ನೆಲ್ಲ ನೆರವೇರಿಸೋದು, ಮಕ್ಕಳಿಗೆ ಎಜುಕೇಷನ್ ಕೊಡಿಸೋದು, ಒಂದು ಚೆನ್ನಾಗಿರೋ ಲೈಫ್ನ ಅವರಿಗೆ ಸೆಂಡ್ ಮಾಡಬೇಕು. ಮುಂದೆ ಅವರು ಒಂದು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗಿ ತೋರಿಸ್ಕೋಬೇಕು. ನಮ್ಮ ತಾಯಿಗಳು ಅವರು ನನ್ನ ಮಗ ಅಂಥೇಳಿ ನನ್ನನ್ನು ಗುರುತಿಸ್ಬೇಕು. ಇವ್ರು ಇಂಥವ್ರ ತಾಯಿ ಅಲ್ಲ ತನ್ನ ಗುರುತಿಸೋ ಮಟ್ಟಿಗೆ ನನ್ನ ಮಕ್ಕಳು ಬೆಳೀಲಿ ಅನ್ನೋದು ನನ್ನ ಆಸೆ ನೋಡಿ ಸ್ನೇಹಿತರೆ. ಎಲ್ಲ ತಂದೆ ತಾಯಿ ಆಸೆಗಳನ್ನ ಅದೇ ಇರ್ತೈತ್ರಿ. ಇವಾಗ ಬರ್ತಡೇನ ನಾನು ನೆನಪಾಯ್ತು ರೀ. ದೀಪಾ ಸಿಸ್ಟರು ತನ್ನ ಮಗನ ಬರ್ತಡೇಕ ಇದ್ದಿದ್ದಿಲ್ಲ ರೀ. ಬರ್ತಡೇ ವಿಡಿಯೋ ನೋಡಿದೆ ರೀ. ಪಾಪ ಚಿಕ್ಕ 1ನೇ ವರ್ಷದ ಬರ್ತಡೇ ರೀ. ದೀಪಾ ಸಿಸ್ಟರ್, ನೀವೇನು ನನ್ನ ವಿಡಿಯೋ ನೋಡ್ತಿರೋ ಗೊತ್ತಿಲ್ಲ. ನಾನು ಸಣ್ಣ ಯೂಟ್ಯೂಬರ್ ಅದನ್ನು, ನೀವು ದೊಡ್ಡ ಯೂಟ್ಯೂಬರ್ ಆಗಿ ಬೆಳೆದಿದ್ದೀರಿ. ಆ ಮಗುವಿನ ಮನಸ್ಸಿನ ಮೇಲ್ಗಡೆ ಇವಾಗ ಏನೂ ಪರಿಣಾಮ ಬೀಳಂಗಿಲ್ಲ ರೀ. ಮುಂದೆ ಅವನು ದೊಡ್ಡವನಾಗಿ ಈಗ ಇಲ್ಲ ಅಂದ್ರೆ ಇನ್ನೊಂದು 5-6 ವರ್ಷ ರೀ. 5-6 ವರ್ಷದವ ಆದ ಬೆಳಕನ ಗೊತ್ತಾಗ್ತೈತ್ರಿ. ನಿಮ್ಗೆ ಈಗ ಗೊತ್ತಾಗಂಗಿಲ್ಲ ದೀಪಾ ಸಿಸ್ಟರ್. ಯಾಕಂದ್ರೆ ಅವನು ಹೆರಬೇಕಾದ್ರೆ ಎಷ್ಟ ಕಷ್ಟಪಟ್ಟು 9 ತಿಂಗಳು ಹೊಟ್ಟೆಗೆ ಇಟ್ಕೊಂಡು 9 ದಿನ ರೀ, 9 ತಿಂಗಳು 9 ದಿನ ಹೊಟ್ಟೆಯಲ್ಲಿ ಇಟ್ಕೊಂಡು ಅವನ ಭೂಮಿಗೆ ತರಕ ಎಷ್ಟು ಶ್ರಮ ಪಟ್ಟಿರ್ತೀರ. ಹಾಗೆ ಅದರ ನೋವುಗಳನ್ನ ನೆನೆಸ್ಕೊಂಡ್ರೆ ಇದು ಆಗ್ತೈತಿ. ಆ ಮಗನ ಆವತ್ತು ನೀವೆಲ್ಲ ಅದನ್ನ ನೆನೆಸ್ಕೋಬೇಕಾಗಿತ್ತು. ಮಗನ ಬರ್ತಡೇಗೆ ಬರಬೇಕಾಗಿತ್ತು. ಏನೋ ಎಂಥದೇ ಮುನಿಸು ಜಗಳ ಇದ್ರು ಮುಂದೆ ಅದನ್ನ ಇಟ್ಟು ಅದನ್ನೆಲ್ಲ ಹಿಂದಿಟ್ಟು ನೀವು ಮಗನ ಬರ್ತಡೇಗೆ ಬಂದಿದ್ರಂದ್ರೆ ಆ ಮಗನ ನೀವೇನು ಈ ಜಗಳ ಮಾಡಿದ್ದು ಎಲ್ಲ ಮರ್ತಿರ್ತೀರಿ. ಅವಾಗ ಈ ಮಗ ಕೇಳ್ತಾನ, ನನ್ನ ಬರ್ತಡೇಗೆ ಯಾಕಮ್ಮ ನೀನು ಬರಲಿಲ್ಲ ಅಂತ ಅಂದ್ಕೊಂಡು ಕೇಳಿದ್ರೆ ತುಂಬಾನೇ ನಿಮಗೆ ಅವಾಗ ಮುಜುಗರ ಆಗ್ತೈತಿ. ನಾನು ಯಾಕೆ ಈ ಟೈಮ್ನ ಮಿಸ್ ಮಾಡ್ಕೊಂಡೆ ಅನ್ನೋದು ತುಂಬಾ ಮಿಸ್ ಮಾಡ್ಕೋತೀರಾ. ಮತ್ತು ಜನಗಳ ಆಡು ಮಾತುಗಳನ್ನ ಚುಚ್ಚು ಮಾತುಗಳನ್ನ ಕೇಳಿದ್ರೆ ಸ್ನೇಹಿತರೆ ಅದನ್ನೇನೂ ಇದು ಇಲ್ಲ ರೀ. ನನಗೆ ಆ ಟೈಮ್ದಾಗ ಬಂದಂಥ ಸಿಚುವೇಶನ್ ಇವಾಗ ನಾನು ಮರ್ತರೂ ಕೂಡ ಜನ ಮರೆಯಂಗಿಲ್ಲ ರೀ. ಅದನ್ನು ಚುಚ್ಚಿ ಮಾತಾಡ್ತಾರೆ. ಅದಕ್ಕೆ ಹಿಂದಿಂದ ಏನೇ ಇಲ್ರಿ, ನಾವು ಈಗೇನು ಮುಂದೆ ನಡೆಯೋತಂಥ ಕಾರ್ಯಗಳಿಗೆ ನಾವು ಏನಾದರೂ ನಿಂತೀವಂದ್ರೆ ಹಿಂದಾದಂಥ ಘಟನೆಗಳನ್ನು ಮರಿಬೋದು. ಮತ್ತು ಆ ಮಗು 1 ವರ್ಷದ ಮಗು, ಇನ್ನು ಹಾಲು ಕುಡಿಯೋ ವಯಸ್ಸು. 1 ತಾಸು ತಾಯಿನ ಬಿಟ್ಟಿರ್ಬೋದು, 2 ತಾಸು ಇರ್ಬೋದು. 3ನೇ ತಾಸಿಗೆ ತನ್ನ ತಾಯಿಗೆ ನೆನಪಾಗ್ತೈತಿ, ನನ್ನ ಮಗುನ ಎಲ್ಲಿ ಕಳ್ಕೊಂಡೆ. ಒಂದು ಕರು ಕಳ್ಕೊಂಡಂಗ್ರಿ, ಹೆತ್ತವಳಿಗೆ ಅದರ ಸಿಚುವೇಶನ್ ಗೊತ್ತಾಗ್ತೈತ್ರಿ. ಯಾಕಂದ್ರೆ ತನ್ನ ಎದೆ ಹಾಲು ಗಟ್ಟಿ ಬಿಗಿದಂಗೆ ಆಗ್ತಾವ್ರಿ. ಅವಾಗ ನನ್ನ ಮಗು ಎಲ್ಲೈತೆ ಅಂತ ಹುಡುಕ್ಯಾಡ್ತೀರಿ. ಆದ್ರೆ ದೀಪಾ ಸಿಸ್ಟರ್ ಯಾಕೆ ಹುಡುಕ್ಯಾಡ್ಕೊಳ್ಳಿಲ್ಲೋ ಗೊತ್ತಿಲ್ಲ. ನಾನು ನೋಡಿರೋ ಪ್ರಕಾರ ಹೆಣ್ಣು ಮಕ್ಕಳಂತರೂ ಈ ಥರ ಯಾರೂ ಇರಂಗಿಲ್ಲ. ದೀಪಾ ಸಿಸ್ಟರ್, ನೀವು ಯಾಕೆ ಮಾಡಿದ್ರು ಈ ಸಿಚುವೇಶನನ್ನು, ನೀವು ಯಾಕೆ ಕ್ರಿಯೇಟ್ ಮಾಡ್ಕೊಂಡ್ರೋ ಗೊತ್ತಿಲ್ಲ. ಆದರೆ ಈಗ ಸೋಷಿಯಲ್ ಮೀಡಿಯಾ ಐತ್ರಿ. ಸೋಷಿಯಲ್ ಮೀಡಿಯಾದಾಗ ನಿಮ್ಮ ಮಗು ಅನಾಥವಾಗಿ ಅದು ಬರ್ತಡೇ ಮಾಡ್ಕೋತು. ತಂದೆ ಇದ್ದಾನೆ, ಎಷ್ಟೇ ತಂದೆ ಇರಲಿ, ತಾಯಿ ಇರಲಿ, ತಂದೆ ಇರಲಿ,
ಬಂಧು ಬಳಗ ಇರಲಿ, ಅಜ್ಜಿ ಇರಲಿ, ತಾತ ಇರಲಿ, ದೊಡ್ಡಪ್ಪ ಇರಲಿ, ಯಾರಿದ್ರು ಕೂಡ ತಾಯಿ ಸ್ಥಾನನ ತುಂಬಕ್ಕೆ ಸಾಧ್ಯ ಇಲ್ಲ ರೀ. ತಾಯಿ ಮಗುವಿಗೆ ಎಷ್ಟು ಮುಖ್ಯ ಅನ್ನೋದು ಈ ಟೈಮ್ದಾಗ ಗೊತ್ತಿರ್ತೈತ್ರಿ. ತಾಯಿ ಆದವ್ರಿಗೆ ಗೊತ್ತಿರ್ತೈತಿ. ಬಟ್ ಆದರೆ ನೀವು ತಾಯಿತನನ ಮರೆತು ನಿಮ್ಮ ಜಗಳನ ನೀವು ಮುಂದುವರ್ಸ್ಕೊಂಡು ಹೋದ್ರಿ ಅಂದ್ರೆ ಈ ಜೀವನಕ್ಕೆ ಅನ್ನೋ ಜೀವನಕ್ಕೆ ಅರ್ಥನೇ ಸಿಗಂಗಿಲ್ಲ. ಯಾವೇ ಹೆಣ್ಮಕ್ಳಾದ್ರೂ ಮೀರಿ ಮಕ್ಕಳನ್ನ 2 ವರ್ಷ ತನಕ ಹಾಲು ಕುಡಿಸೋದು ನಿಲ್ಸಕ್ಕೆ ಹೋಗ್ಬೇಡ್ರಿ. ಮತ್ತು ಮಗುನ ದೂರ ಇಟ್ಟು ನೀವೇನೇ ಕೆಲಸ ಮಾಡಕ್ಕೆ ಹೋದ್ರ ಮೇಲೆ ಮಗುವಿನ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀಳ್ತೈತಿ ನೋಡಿ ಸ್ನೇಹಿತರೆ. ನೀವೇನಪ್ಪ ಹೌಸ್ ವೈಫ್ ಅದೀರಿ, ಮನ್ಯಾಗ ಇರ್ತೀರಿ, ನಿಮ್ಮ ಮಕ್ಕಳನ್ನ ನೀವು ಸಂಭಾಳಿಸಿರ್ಬೇಕು. ಅವಾಗ ನಾವು ಕೆಲ್ಸಕ್ಕೆ ಹೋಗಲೇಬೇಕು, ನಾವು ಡ್ಯೂಟಿಗೆ ಹೋಗಲೇಬೇಕಂದ್ರು 1-2 ತಾಸ 3 ತಾಸ ಬಿಡ್ಬೋದ್ರಿ. ಮಗುವಿನ 4ನೇ ತಾಸಿಗೆ ತಾಯಿಗೆ ಮಗುವಿನ ಬಿಟ್ಟಿರೋಕ್ಕಾಗಂಗಿಲ್ಲ ಅಂದಾಗ ಮಗು ಹೆಂಗೆ ತಾಯಿನ ಬಿಟ್ಟಿರ್ತೈತಿ ನೀವೇ ವಿಚಾರ ಮಾಡಿ ಸ್ನೇಹಿತರೆ. ಬರೀ ಹೇಳ್ತಾ ಹೋದ್ರೆ ತುಂಬಾ ಲಾಂಗ್ ಐತ್ರಿ ನನ್ನ ಜೀವನ ಸ್ಟೋರಿ. ಇನ್ನೊಂದು ದಿನ ಯಾವಾಗಲಾದ್ರೂ ನೀವೇನಾದರೂ ಕಮೆಂಟ್ ಹಾಕಿದ್ರಂದ್ರೆ ನನ್ನ ಸ್ಟೋರಿನ ಹೇಳ್ಕೊತೀನಿ. ಮಗುವಿನ ಬಿಟ್ಟಿರೋ ಸಿಚುವೇಶನ್ ನನ್ನ ಕಣ್ಣಲ್ಲಿ ತುಂಬಿ ನೀರು ಬರ್ತಾ ಇದೆ. ಬಟ್ ಆದರೆ ತೋರಿಸ್ಕೊಳಂಗಿಲ್ಲ. ಯಾಕಂದರೆ ಸಾವಿತ್ರಿ ಸಿಸ್ಟರ್ ಹೇಳ್ತಾರೆ, ನೀವು ಖುಷಿಯಾಗಿ ಯಾವಾಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀರಾ, ನಾನು ಅವಾಗ ಮಾತ್ರ ನೋಡ್ತೀನಿ, ನೀವು ದುಃಖ ತೋರಿಸ್ಕೊಳಕತ್ತರ ನಾವು ವಿಡಿಯೋ ನೋಡಂಗಿಲ್ಲ ಅಂಥೇಳಿ ನನಗೆ ಬೈತಾ ಇದ್ದಾರೆ ಸ್ನೇಹಿತರೆ. ಅದಕ್ಕೋಸ್ಕರ ನೋಡಿ ಈ ವಿಡಿಯೋದ ಬಗ್ಗೆ ಏನಾದರೂ ನಿಮ್ಗೆ ನಾನೇನು ಮುಜುಗರ ಪಡುವಂಥದ ಯಾವ ವಿಷಯನೂ ಮಾತಾಡಿಲ್ಲ, ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಿಲ್ಲ. ಬಟ್ ಆದರೆ ಹೆಣ್ಮಕ್ಳು ಈ ಥರ ಸಿಚುವೇಶನನ್ನು ನಿಮ್ಮಲ್ಲೇನ ಬಗೆಹರಿಸ್ಕೊಂಡ್ರೆ ಯಾವುದೇ ಒಂದು ವ್ಯಕ್ತಿ ಬಂದು ನಮ್ಮನ್ನು ದೂರ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಯಾರಿಂದನೂ ನಾವು ಕೇಳಿಸ್ಕೊಳ್ಳೋಂಥ ಟೈಮ್ ಬರೋಂಗಿಲ್ಲ. ಸ್ವಲ್ಪ ಮುನಿಸಿದ್ರು ಅವಾಗಿಂದ ಅವಾಗೆ 1 ತಾಸು ಇರಲಿ 2 ತಾಸು ಇರಲಿ ನಮ್ಮಲ್ಲೇನ ನಾವು ಬಗೆಹರಿಸ್ಕೊಂಡ್ವಿ ಅಂದರೆ ಹೊರಗಿನವ್ರು ಬಂದು ದೊಡ್ಡರಾದಂಥ ಮಾಡಿ ಹೋಗ್ತಾರೆ ಸ್ನೇಹಿತರೆ. ಯಾಕಂದರೆ ಇಷ್ಟಿರೋ ಜಗಳನ ಇಷ್ಟು ದೊಡ್ಡದು ಮಾಡಿ ಊರ ಬಗಲ ಬಾಯಿ ಮಾಡಿ ಹೇಳಿ ಬೇರೆದು ನಮ್ಮಿಂದ ಸ್ವಲ್ಪ ತಪ್ಪಾಗಿದ್ರು ತಾವು ಅದನ್ನು ದೊಡ್ಡದಾಗಿ ತೋರಿಸ್ಕೊಂಡು ನಾವಲ್ಲೇ ಮಾತಾಡ್ಕೊಂಡು ಇನ್ನೂ ಸರಿಪಡಿಸ್ಕೊಂಡ್ರೆ ಅದು ತುಂಬಾ ಚೆನ್ನಾಗಿರ್ತೈತಿ. ಕೋರ್ಟು ಕಚೇರಿ ಅಂತ ಹೋದ್ರೆ ಪಂಚಾಯತಿ ಅಂತ ಹೋದ್ರೆ ತುಂಬಾ ದೂರ ಐತಿ. ಆ ಥರ ಸಿಚುವೇಶನ್ ಎಲ್ಲ ನಾನು ಅನುಭವಿಸಿ ಬಂದಿನಂತ ನಿಮ್ಮ ಜೊತೆ ಹೇಳ್ಕೊಳಕತ್ತೀನಿ ಹೊರತು ಮತ್ತೊಂದು ಏನಿಲ್ಲ. ಯಾಕಂದ್ರೆ ಈಗ ನನ್ಗೆ ಯಾವಾಗ ನೋಡಿ ನನ್ನ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗಿತ್ತು ಅವಾಗೇನೋ ಆ ಟೈಮ್ದಾಗ ಹೋಯ್ತು. ಅವಾಗೇನೋ ನನಗೆ ಬುದ್ಧಿ ಹರಿತಿದ್ದಿಲ್ಲ. ಅವಾಗೆಲ್ಲ ನನ್ನ ಜಗಳ ಕದನ ಏನೋ ಆದ್ರೂ ಮೀರಿ ಪಂಚಾಯತ್ ಊರಿನ ಹಿರಿಯರು ನಮ್ಮ ಸಂಬಂಧಿಕರು ಎಲ್ಲ ಕೂಡಿಸಿ ಬಗೆಹರಿಸ್ಯಾರ ಸ್ನೇಹಿತರೆ. ಇವಾಗ ಏನಿಲ್ಲ, ಡೈರೆಕ್ಟ್ ಜಗಳ ಆಯ್ತಾ ಕೋರ್ಟಿಗೆ ಡಿವರ್ಸ್ಗೆ ಹೋಗುದ್ರಿ. ಈಗ ಏನು ಯಾರು ಬಂದು ಏನು ಬಗೆಹರ್ಸಂಗಿಲ್ಲ, ಹೇಳ್ಕೊಳಂಗೂ ಇಲ್ಲ ಅವ್ರು. ನೀವೇನು ಹೇಳಾಕತ್ತೀರಿ ಅದ್ರ ಜೀವನ ಅನುಭವಿಸಿದವ್ರಿಗೆ ಗೊತ್ತಿರಿ ಅನ್ನುವಂಥ ಮಾತುಗಳ ಜಾಸ್ತಿ ಬರ್ತಾವ್ರಿ. ಯಾಕಂದರೆ ನಾನೇ ಹೇಳ್ತೀನಿ ರೀ. ಈಗ ಆವಾಗೆಲ್ಲ ಆ ಥರ ಅನುಭವಿಸಿದವಳು ಈಗ ಯಾರಾದರೂ ಏನೋ ಹೇಳಕ್ಕೆ ಬಂದ್ರೆ ನಿಮ್ಗೆ ಗೊತ್ತಿಲ್ಲ, ನನಗೇನು ಹೇಳಕ್ಕೆ ಬರ್ತೀರ? ಅನುಭವಿಸಿದವಳು ನನಗೆ ಗೊತ್ತಲ್ಲ. ಈ ಮಾತು ಯಾಕೆ ಬಂತಂದ್ರೆ ರೀ, ನನಗೆ ಪದೇ ಯಾಕೆ ಟೆನ್ಷನ್ ಮಾಡ್ಕೋತೀಯ, ಪದೇ ಯಾಕೆ ಹುಷಾರು ತಪ್ಕೋತೀಯ ಅಂತ ಕೇಳ್ತಾರ. ನಾನು ಅವ್ರಿಗೆ ಹೇಳೋ ಮಾತಿದ್ದೆ ರೀ, ನನ್ನ ಥರ ನೀವು ಒಂದಿನ ಲೈಫ್ನ ಇದು ಮಾಡಿ ನೋಡಿ. ಟೆನ್ಷನ್ ತಗೊಳ್ಳಾರ್ದೆ ಇರಿ. ಮನಿ ಪರಿಸ್ಥಿತಿ ಯಾವ ಥರ ಇರ್ತೈತಿ ಆ ಥರ ಇದ್ದಾಗ ಟೆನ್ಷನ್ ಮಾಡ್ಕೋಬೇಕಾಗ್ತೈತಿ. ಮತ್ತು ಮನುಷ್ಯ ಆದ್ಬಳಕ ಹೆಂಗಂದ್ರೆ ರೀ, ಹುಷಾರು ತಪ್ಪುದು ಇದು ಮನೆ ಅಂದ್ಬಳಕ ಮನ್ಯಾಗ ಆರಾಮ್ ತಪ್ಪುದು ಇರೋದು, ಮನೆಯಲ್ಲಿ ಜಗಳನೂ ಇರ್ಬೋದು. ಏನೋ ಪರಿಸ್ಥಿತಿ ಹೆಂಗ ಮಿಡಿಲ್ ಕ್ಲಾಸ್ದಲ್ಲಿ ಮಾತ್ರ ಇರ್ತೈತಿ ಜಗಳ ಕದನ ಅನ್ನೋದು ಸುಳ್ಳು ಮಾತು. ಹೈ ಲೆವೆಲ್ ಇದ್ದವ್ರ ಮನೆಯಲ್ಲಿ ಇಡೀ ದಿನ ಜಗಳ, ಇಡೀ ದಿನ ಕಡ್ದಾಟ, ಬಟ್ ಯಾರಿಗೂ ಗೊತ್ತಾಗಲ್ಲ. ಬಡವ್ರ ಮನ್ಯಾಗ ಜಗಳ ಆಯ್ತಂದ್ರೆ ಬಡವನ ಹೆಂಡತಿ ಬಸರಾದ್ರೆ ಯಾರಿಗೂ ಗೊತ್ತಾಗಂಗಿಲ್ಲ ಅನ್ನೋದು ಒಂದು ರೂಢಿನ ಅನ್ಬೋದು. ಬಡವನ ಹೆಂಡತಿ ಬಸರಾದ್ರೆ ಯಾರಿಗೂ ಗೊತ್ತಾಗಲ್ಲ. ಶ್ರೀಮಂತರ ಹೆಂಡತಿ ಬಸರಾದ್ರೆ ಇಡೀ ಊರಿಗೆಲ್ಲ ಪಾಯಸ ಮಾಡಿ ಹಂಚ್ತಾರೆ, ಇಡೀ ಊರಿಗೆಲ್ಲ ಒಬ್ಬಟ್ಟು ಮಾಡಿ ಹಂಚಿ ಅವ್ರು ಸಂಭ್ರಮ ಪಡ್ತಾರೆ. ಬಡವನ ಹೆಂಡತಿ ಬಂಗಾರ ಹಾಕೊಂಡ್ರು ನಂಬಂಗಿಲ್ಲ, ಬಡವನ ಹೆಂಡತಿ ಏನೋ ಒಂದು ಕಾಯಿಲೆ ಬಂದೈತೆ ಅಂದ್ರೂ ನಂಬಂಗಿಲ್ಲ. ಬಟ್ ನೋಡಿ, ಶ್ರೀಮಂತರಿಗೆ ಯಾರಿಗಾದ್ರೂ ಸ್ವಲ್ಪ ಹುಷಾರು ತಪ್ಪಿತ್ತಂದ್ರೆ ಇಡೀ ಮಂದಿ ಎಲ್ಲ ಹೋಗಿ ಅವ್ರನ್ನ ಮಾತಾಡ್ಸಿ ಬರ್ತಾರೆ. ಬಡವನ ಹೆಂಡತಿ ದಿನ ಬಿದ್ದು ಸಾಯ್ತ್ರ ಮೀರಿ ನೀನು ಯಾಕಮ್ಮ ಬಿದ್ದಿದ್ಯಾ, ನಿನ್ಗೆ ಏನಾಗಿದೆ, ನಿನ್ಗೆ ಏನಾದರೂ ಹೆಲ್ಪ್ ಮಾಡ್ಬೇಕಾ ಅನ್ನೋಂಥವ್ರು ಯಾರೂ ಇಲ್ಲ. ಅದಕ್ಕೆ ಬಡತನದಾಗ ಏನೇ ಜಗಳ ಬರಲಿ ಕದನ ಬರಲಿ ನಾವೇ ಬಗೆಹರಿಸ್ಕೊಂಡ್ರೆ ತುಂಬಾ ಅಲ್ಲೇ ಸೇರ್ಪಡೆ ಮಾಡ್ಕೊಂಡ್ರೆ ಚೆನ್ನಾಗಿರ್ತೈತಿ.
ಲಾಸ್ಟಲ್ಲಿ ಹೇಳೋ ಮಾತಂದ್ರೆ ದೀಪಾ ಸಿಸ್ಟರ್ ನೀವು ಇನ್ನು ಮುಂದೆ ವಿಡಿಯೋದ ಮಾಡ್ರಿ, ನಮ್ಮಿಂದ ಏನೂ ಆಗಿಲ್ಲ, ಏನೂ ಜಗಳ ಮಾಡಿಲ್ಲ ಅನ್ನುವಂಥ ಸ್ಟೋರಿನ ಜನಕ್ಕೆ ತೋರಿಸಿದ್ರಂದ್ರೆ ಈ ಜಗಳದ ಬಗ್ಗೆ ಎಲ್ಲ ಮರ್ತು ಬಿಡ್ತಾರ. ನೀವು ಕಪ್ಪೆ ಚಿಪ್ಪಿನಲ್ಲಿ ಇಟ್ಕೊಂಡಾಗ ನೀವು ಚಿಪ್ಪಿನಾಗ ಕೂತ್ರಿ ಅಂದ್ರೆ ಅದನ್ನ ಇನ್ನೂ ಮುಂದೆ ಜನ ಇನ್ನೂ ಬರ್ತಾ ಇಲ್ಲಲ್ಲ. 8.5 ಲಕ್ಷ ಜನ ಸಬ್ಸ್ಕ್ರೈಬರ್ ಅದಾರ, 8.5 ಲಕ್ಷ ಜನ ನಿಮ್ಮನ್ನು ಪ್ರೀತಿಸ್ತಾರ. ಅವ್ರ ಮಾತಿಗಾದರೂ ಗೌರವ ಕೊಟ್ಟು ನೀವು ನಿಮ್ಮ ಜಗಳ ಕದನನೆಲ್ಲ ಮರೆತು ಒಗ್ಗಟ್ಟಿನಲ್ಲಿ ಬಾಳ್ರಿ ಅನ್ನೋದು ನನ್ನ ಅಭಿಪ್ರಾಯ ನೋಡಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಮತ್ತೆ ಸಿಗೋಣ. ನಮಸ್ಕಾರ.